ಕರ್ನಾಟಕ ರಾಜ್ಯದಲ್ಲಿ ಏನು ಗೋವಿ, ಲಂಬಾಣಿ, ಕೊರ್ಚ, ಕೊರಮ, ಅಲೆಮಾರಿಗಳು ಅಂತ ನಾವು 69 ಕ್ಯಾಸ್ಟ್ ಜನಾಂಗ ಇದ್ದೀವೋ ಅವ್ರಿಗೆಲ್ಲ ಒಂದು ಮರಣ ಶಾಸನ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಇದರ ವಿರುದ್ಧವಾಗಿ ಈ ಜನಾಂಗ ಎಲ್ಲ ಒಗ್ಗೂಡಿಸ್ಕೊಂಡು ನಾವು ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಳ ಮೀಸಲಾತಿ ಮಾಡಿದರೆ ನಮಗೆಲ್ಲರಿಗೂ ತುಂಬ ತೊಂದರೆ ಆಗುತ್ತೆ. ಕೇವಲ ಒಂದು ಜನಾಂಗ ಮಾತ್ರ ಅನುಕೂಲ ಆಗುತ್ತೆ ಅಂತೇಳಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾವು ನಾಳೆ 24ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಮೆರವಣಿಗೆಯನ್ನು ನಾವು ವಿಧಾನಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಈ ಜನಾಂಗಗಳು ಏನು ಲಂಬಾಣಿ, ಕೊರ್ಚ, ಕೊರಮ, ಗೋವಿ ಮತ್ತು ಇತರೆ ವರ್ಗದ 69 ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಅವರೆಲ್ಲರೂ ಸೇರಿಕೊಂಡು ವಿಧಾನಸೌಧ ಮುತ್ತಿಗೆ ಹಾಕಬೇಕಂತ ನಾವು ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಸರ್ಕಾರ ಹೈಕೋರ್ಟ್ ಆರ್ಡರ್ ಈಗ ಸ್ಟೇ ಕೊಟ್ಟಿದೆ. ಏನಂತ, ಒಳ ಮೀಸಲಾತಿಯನ್ನು ನೀವೇನಿದ್ರು 15% ಮಾಡಬೇಕು, 50%ಗಿಂತ ಹೆಚ್ಚಿಗೆ ಮೀರಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ಇದೆ. ನಮ್ಮ ಉದ್ದೇಶನದೇ ಹೈಕೋರ್ಟ್ ಆದೇಶದಿಂದ ಕೋರ್ಟಲ್ಲಿ ಪ್ರಕರಣ ಇರೋದರಿಂದ ಸದ್ಯಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬೇಡ. ಒಂದು ಜಾತಿಗೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ಅದು ಇಂಪ್ಲಿಮೆಂಟ್ ಮಾಡೋದು ಬೇಡ. ಈ ಒಳ ಮೀಸಲಾತಿಯನ್ನು ಕೋರ್ಟ್ ಆದೇಶ ಆದಮೇಲೆ ಪರಿಶೀಲನೆ ಮಾಡೋಣ. ಅಲ್ಲಿವರೆಗೂ ಏನು 56,000 ಉದ್ಯೋಗಗಳನ್ನು ತಾವು ಕರಿತೀವಿ ಅಂತ ಹೇಳಿದಿರೋ ಸನ್ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಸ್ಟಿಕ್ಕನಾಗಿ ತಾವು 15% ಏನು ಹಿಂದೆ ನಡೀತಾ ಇತ್ತು ಆ ಮೀಸಲಾತಿಯಲ್ಲಿ ಎಲ್ರಿಗೂ ನಾವು ಯಾರಿಗೂ ವಿರೋಧ ಇಲ್ಲ, ಎಲ್ರಿಗೂ ಅದರಲ್ಲೇ ಮಾಡಿಕೊಡ್ಬೇಕು. ಮತ್ತು ಅದರಲ್ಲೂ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ತರಬಾರ್ದು. ತೊಂದರೆ ನಮ್ಗೆ ಇಷ್ಟು ಜನಾಂಗಕ್ಕೆ 69 ಜನಾಂಗಕ್ಕೆ ನಮಗೆ ತೊಂದರೆ ಆಗ್ತದೆ. ವಿಶೇಷವಾಗಿ ಗೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಮತ್ತು ಅಲೆಮಾರಿಗಳಿಗೆ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ಅವೈಜ್ಞಾನಿಕವಾಗಿ ಈ ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಇವರಿಬ್ಬರೂ ಅಷ್ಟೇ ಅವೈಜ್ಞಾನಿಕವಾಗಿ ಆರ್ಡ್ರನ್ನು ಪಾಸ್ ಮಾಡಿದ್ದಾರೆ. ದಯಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು. ನಾವು ಏನೇ ಮಾಡಬೇಕಂದ್ರೂ ನಮ್ಮನ್ನೆಲ್ಲ ಕನ್ಸಲ್ಟ್ ಮಾಡಿ ಕೇಂದ್ರ ಸರ್ಕಾರ ಇವಾಗ ಸೆನ್ಸಸ್ ಸ್ಟಾರ್ಟ್ ಮಾಡಿದೆ. ಕೇಂದ್ರ ಸರ್ಕಾರ ಸೆನ್ಸಸ್ ಬರಲಿ, ನ್ಯಾಯಸಮ್ಮತವಾಗಿ ಎಲ್ಲ ಜಾತಿ ಜನಾಂಗನ ಮಾಡೋಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗಾಗಲೇ ಘೋಷಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜಾತಿವಾರು ಬರ್ತದೆ. ಆವಾಗ ನೀವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಮಾಡಿದ ಮೇಲೆ ಆಮೇಲೆ ನಾವು ಒಳ ಮೀಸಲಾತಿಗೆ ನಾವು ಯಾವ ಜನಾಂಗ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಕನ್ಫ್ಯೂಸ್ ಜಾಸ್ತಿ ಆಗಿದೆ. ನಾನೇ ಕೂತಿದ್ದೆ ಒಂದು ಇದರಲ್ಲಿ ರೆವಿನ್ಯೂ ಆಫೀಸಲ್ಲಿ, ನಮ್ಮ ಗೋವಿ ಜನ ಒಂದು ಹೆಣ್ಮಗು ಬಂದಿದೆ. ನಾನು ಖಾತೆ ಮಾಡ್ಸೋಕೆ ಹೋಗಿದ್ದ ಸಂದರ್ಭದಲ್ಲಿ ಅವನು ಮಾಡಿಕೊಂಡವನು ಆ ಗೋವಿ ಜನ ಹೆಣ್ಮಗನ ಗೋವಿ ಅಂತ ಹೇಳ್ತಾ ಇದ್ದೆ. ಅವನು ಕರ್ನಾಟಕನೋ ದ್ರಾವಿಡ ಅಂತ ಬರೆಸ್ತಾ ಇದ್ದಾರೆ. ಅಲ್ಲಯ್ಯ, ನಮ್ಮ ಗೋವಿನ ಮೇಲೆ ನಾನು ಬರಲ್ಲ, ಅವೆರಡಕ್ಕೂ ಬರಲ್ಲ ಅಂತ ಅವಾಗ ಅದು ಹೇಳಿದ್ದಕ್ಕೆ ಸ್ವಲ್ಪ ಆ ರೀತಿ ಜನಾಂಗಗಳನ್ನು ಇವರು ತಪ್ಪು ಮಾಡಿದ್ದಾರೆ, ಕನ್ಫ್ಯೂಸ್ ಮಾಡಿದ್ದಾರೆ. ನಮ್ಮ ಗೋವಿ ಜನಾಂಗ ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಲಂಬಾಣಿ ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಕೊರ್ಚ ಕೊರಮ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಅವರು 30 ಲಕ್ಷ 34 ಲಕ್ಷ ತೋರಿಸ್ಕೊಂಡವ್ರೆ. ನಮ್ಮ ಇಷ್ಟು ಕ್ಯಾಸ್ಟು ಸೇರಿ 29 ಲಕ್ಷ ತೋರಿಸ್ಕೊಂಡವ್ರೆ. ಇವರೆಲ್ಲರಿಗಿಂತ ಜಾಸ್ತಿ ಇರೋದು ಈ 69 ಕ್ಯಾಸ್ಟು. ಏನು ಈ ಎಡಗೈ ಮತ್ತು ಬಲಗೈ ಸಮುದಾಯ ಅಂತ ಏನಿದಾರೋ ಅವರು ಎಲ್ಲರಿಗಿಂತ ಜಾಸ್ತಿ ಸಮುದಾಯ ಇರೋದು ಈ 69 ಕ್ಯಾಸ್ಟ್ಗಳು. ಸುಮಾರು ನಾವೊಂದು 50 ಲಕ್ಷ ಜನ ನಾವಿದ್ದೀವಿ. ಅವರಿರೋದು 25ರಿಂದ 30 ಸಾವಿರ, ಇವರಿರೋದು 30,000 ಜನ, 30 ಲಕ್ಷ. ಸೊ ಅದರಲ್ಲೂ ಸಹ ಇಲ್ಲಿ ಕನ್ಫ್ಯೂಸ್ ಆಗಿ 4 ಸ್ಟೇಟಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಅದು ಬಲಗೈಯ ಎಡಗೈಯ ಅವರೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಈಗ ಸೆನ್ಸಸ್ ಹೆಂಗಿದ್ರು ಏಪ್ರಿಲ್ ಸ್ಟಾರ್ಟ್ ಆಗ್ತದೆ. ಅದನ್ನು ದಯಮಾಡಿ ಆ ಸೆನ್ಸಸ್ ಆಗೋವರೆಗೂ ನೀವು ಯಾವುದನ್ನೇ ಕೈ ಹಾಕಬಾರ್ದು. BJP ಸರ್ಕಾರ ಕಳ್ಕೊಂಡಿದ್ದು ಈ ಒಳ ಮೀಸಲಾತಿಯಿಂದಲೇ. ಇವಾಗಲೂ ನೀವೇನಾದರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವ್ರ ಮಾತಿಗೆ ಏನಾದರೂ ಮನೆ ಕೊಟ್ಟು ನೀವು ಮತ್ತೆ ಇದನ್ನೇನು ನಿಮ್ಮ ಕೋರ್ಟ್ ಆರ್ಡ್ರ್ ಇದೆ, ತಾವೇನು ಭಯ ಪಡಬೇಕಾಗಿಲ್ಲ. ಕೋರ್ಟ್ ಆರ್ಡ್ರು ಏನಂತಿದೆ, ಹೈಕೋರ್ಟ್ ಆರ್ಡ್ರು 50% ಒಳಗಡೆ ಮಾಡಿ, 50%ಗಿಂತ ಹೆಚ್ಚಿಗೆ ಮೀರಬಾರ್ದು. ಈಗ 56%ಅಲ್ಲಿ ನೀವು ಒಳ ಮೀಸಲಾತಿ ಮಾಡಕ್ಕೆ ಹೊರಟಿದ್ದೀರಾ. ಅದಕ್ಕೋಸ್ಕರ ಈಗ 50% ಮಾಡಿದ್ರಿಂದ ಈ ಪ್ರಾಬ್ಲಮ್ಮೇ ಬರಲ್ಲ, ಯಾರಿಗೂ ತೊಂದರೆ ಆಗೋದು ಬೇಡ. ಎಲ್ಲ ಜನಾಂಗಗಳು, ಎಡಗೈ ಇರ್ಬೋದು, ಬಲಗೈ ಇರ್ಬೋದು, ಗೋವಿ ಇರ್ಬೋದು, ಕೊರ್ಚ, ಕೊರ್ಮ, ಲಂಬಾಣಿ, ಈ ಎಲ್ಲ ಹಿಂದುಳಿದ ಜನಾಂಗ ಇದ್ದರೂ ನಮ್ಮ ಈ ಎಲ್ಲ 101 ಕ್ಯಾಸ್ಟ್ಗೂ ಯಾರಿಗೂ ಅನ್ಯಾಯ ಆಗಲ್ಲ. ಅದಕ್ಕೋಸ್ಕರ ಏನು ನೀವು 15% ಹೈಕೋರ್ಟ್ ಆರ್ಡರ್ ಸ್ಟೇ ಮಾಡಿಬಿಟ್ಟಿದೆಯೋ, ನೀವು 15% ಮಾಡಿ.
ನಮ್ದೇನು ಅಭ್ಯಂತರ ಇಲ್ಲ. ಹಿಂದೆ ಹೇಗಿತ್ತು ಹಂಗೆ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲಾಂದರೆ 24ನೇ ತಾರೀಕು ನಾವು ಬೃಹತ್ ಹೋರಾಟ ನಂಬ್ಕೊಂಡಿದ್ವಿ. ಲಕ್ಷಾಂತರ ಜನ ನಾವು ಅಲ್ಲಿ ಸೇರ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ ಯಾವುದೇ ಕಾರಣಕ್ಕೆ ಅವ್ರಿಗೆ ನೀವು ಮಣಿದಂಗೆ ನೀವು 15% ಮಾಡಬೇಕಂತೇಳಿ ರಾಜ್ಯಾದ್ಯಂತ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲ ಬೋವಿ, ಲಂಬಾಣಿ, ಕೊಚ್ಚ, ಕೊರ್ಮ ನಮ್ಗೆ ಹೇಳಲಿಲ್ಲ ಇದೆ ನಮ್ಮ ಪೀಳಿಗೆ ಮತ್ತು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೆ ರಿಸರ್ವೇಷನ್ನೇ ಸಿಕ್ಕಲ್ಲ. ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲ ವಾಲಂಟ್ರಿಯಾಗಿ, ನೀವು ನಮಗೆ ಕರೀಲಿಲ್ಲ ಅದಿಲ್ಲ ಇದಿಲ್ಲ, ನೀವು ವಾಲಂಟ್ರಿಯಾಗಿ ಫ್ರೀಡಮ್ ಪಾರ್ಕಿಗೆ ಬರಬೇಕು ಅಂತೇಳಿ ನೆಲಮಂಗಲದ ಮತ್ತು ಬೆಂಗಳೂರಿನ ಗ್ರಾಮಾಂತರ ಮತ್ತು ನೆಲಮಂಗಲ, ಮಾಗಡಿ, ಚನ್ನಪಟ್ಟಣ, ರಾಮನಗರ ಈ ಭಾಗದ ಎಲ್ಲ ಮುಖಂಡರು ನಾನು ಬೋವಿ ಜನಾಂಗ, ಲಂಬಾಣಿ ಜನಾಂಗ, ಕೊರಚ ಜನಾಂಗವನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪಾದಗಳ ನಮಸ್ಕಾರ ಮಾಡ್ತಾ ಇದ್ದೀನಿ. ನೀವೆಲ್ಲ ಬರಬೇಕು. ಫ್ರೀಡಮ್ ಪಾರ್ಕಲ್ಲಿ ಜನ ಹೆಚ್ಚಿಗೆ ಸೇರಬೇಕು. ಬರೀ ಅವರೇ ಮಾತ್ರ ಸ್ಟ್ರೈಕ್ ಮಾಡಿ ಭಯ ಉಳಿಸೋದಲ್ಲ ಸರ್ಕಾರಕ್ಕೆ. ನಾವು ಇದ್ದೀವಿ, ಎಲ್ಲರೂ ಬೇಕು, ಎಲ್ಲ ಜಾತಿಯವರು ಬೇಕು. ನಾವೆಲ್ಲ ಜಾತಿಯವ್ರನ್ನ ಪ್ರೀತಿ ಮಾಡೋಂಥವ್ರು. ದಯಮಾಡಿ ನಮಗೆ ಅನುಕೂಲ ಮಾಡ್ಕೊಂಡು ಕೊಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯರು ಮತ್ತು ಏನು ಮಂತ್ರಿಮಂಡಲ ಇದೆಯೋ ಈ ಮಂತ್ರಿಮಂಡಲ ನಮ್ಮ ಸಹಕಾರ ಮಾಡಬೇಕಂತ ತಮ್ಮೆಲ್ಲರಿಗೂ ಕೇಳಿಕೊಂಡು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಇವ್ರು ಯಾರು ಮಾಡಲಿಲ್ಲ. ನಾಡಮೂಲ ಕೃಷ್ಣರಾಜ ಒಡೆಯರು ಮಹಾರಾಜರು ಈ ಬೋವಿ ಜನಾಂಗ ಅಣೆಕಟ್ಟುಗಳನ್ನು, ಕೆರೆಗಳನ್ನು, ದೇವಸ್ಥಾನಗಳನ್ನು ಎಲ್ಲ ಕಟ್ಟೋರು ಭಾಳ ಕಷ್ಟದಾರಿಗಳು. ಇವರು ಅಲೆಮಾರಿಗಳು. ಒಂದು ಕಡೆ ಇವರು ಇರಲ್ಲ, ಇವರಿಗೆ ಕಷ್ಟ ಭಾಳ ತೊಂದರೆಗಳಿದ್ದಾರೆ ಅಂತೇಳಿ ಅವತ್ತು ಆದೇಶ ಆಗಿರೋದು. ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ ಬೋವಿ ಜನಾಂಗ ಇರಬೇಕು, ಲಂಬಾಣಿ ಜನಾಂಗ ಇರಬೇಕು, ಕೊರ್ಚಾ ಕೊರ್ಮರಿಗೆ ಇವ್ರು ಯಾರು ಮಾಡಲಿಲ್ಲ. ಇವ್ರು ಬುಳ್ಳೆ ಬಿಟ್ಕೊತಾರೆ. ಇವರು ಓದ್ಲಿ ಬಿಡಿ, ಎಲ್ಲರೂ ಓದಲಿ, ಎಜುಕೇಷನ್ ಕೊಡಲಿ, ನಾವೇನು ಬೇಡ ಅಂತ ಹೇಳಲ್ಲ. ಯಾರಿಗೆ ನಾವು ಯಾವ ಜಾತಿ ವಿರುದ್ಧವಾಗಿ ಏನು ಮಾಡ್ತಾ ಇಲ್ವಲ್ಲ. ಏನಾಗಿದೆ ಇಷ್ಟು ವರ್ಷ ನಾವು ನಡ್ಕೊಂಡೋಗಿಲ್ಲ. 77 ವರ್ಷ ಸ್ವತಂತ್ರ ಬಂದು 77 ವರ್ಷದಿಂದ ಇದ್ದೀವಲ್ಲ. 77 ವರ್ಷದಿಂದ 15% ಇತ್ತಲ್ಲ, ಅದನ್ನು ಮಾಡಿ ಜೊತೆಗೆ 17% ಮಾಡಿದ್ದೀರಾ, ಒಪ್ಕೊಂಡು ಸರ್ಕಾರ ಸ್ವಾಗತಿಸ್ತೀವಿ. ಆ 17%ಅಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಆದೇಶ ಕೊಟ್ಟಿದೆ, ಸ್ಟೇ ಮಾಡಿದೆ, ಹೈಕೋರ್ಟ್ ಸ್ಟೇ ಮಾಡಿದೆ. ಏನಂತ ನೀವು 50% ಹೋಗಬೇಡಿ, ನೀವು 9 ಶೆಡ್ಯೂಲ್ ಸೇರಿಸಿದ್ರೆ ಪ್ರಾಬ್ಲಮೇ ಬರ್ತಿರಲಿಲ್ಲ. ಅದಕ್ಕೋಸ್ಕರ ಅದಾಗಲಿ, ಕೋರ್ಟ್ ಆದೇಶ ಬರಲಿ. ಕೋರ್ಟ್ ಆದೇಶ ಬಂದಮೇಲೆ ನಾವೆಲ್ಲರೂ ತಲೆ ಹಾಕ್ಬೇಕು ಕೋರ್ಟ್ಗೆ. ಕೋರ್ಟ್ಗಿಂತ ಯಾರು ದೊಡ್ಡವರಿಲ್ಲ. ಅಲ್ಲಿವರೆಗೂ ನೀವು ಸುಮ್ಮನೆ ಎಲ್ಲರೂ ಯಾಕೆ ಬಂದ ಮಾಡ್ತೀರಾ, ಜನರಿಗೆ ಯಾಕೆ ತೊಂದರೆ ಮಾಡ್ತೀರಾ, ರಸ್ತೆ ಯಾಕೆ ಬ್ಲಾಕ್ ಮಾಡ್ತೀರಾ, ಮತ್ತು ತೊಂದರೆಗಳು ಯಾಕೆ ಮಾಡ್ತೀರಾ, ಅನ್ನೆಸರಿ ಯಾಕೆ ಸ್ಟ್ರೈಕ್ ಮಾಡ್ತೀರಾ? ಎಲ್ರಿಗೂ ಸಮಾನವಾಗಿ ಹಂಚಲಿ. 15% ಮಾಡಿ ಹೋಗೋಣ. ಈಗ ಯಾವುದು ಇವರಿಗೆ ಒಳ ಮೀಸಲಾತಿ ಬೇಡ. ಈಗ 15%ಅಲ್ಲಿ ಏನು ಹಿಂದೆ ಇತ್ತು ಅದೇ ಥರ ಆಗಲಿ. ನಂತರ ಕೋರ್ಟ್ ಆದೇಶ ಆದಮೇಲೆ ಇದು ಇಂಪ್ಲಿಮೆಂಟ್ ಮಾಡೋಣ ಸರ್. ಅಲ್ಲ 4 ಜನ ಇಬ್ಬರು ರಾಜೀನಾಮೆ ಕೊಟ್ಟರೆ ಸರ್ಕಾರಕ್ಕೆ ಏನು ಹೋಗಲ್ಲ. ಬರೀ ಒಂದು ಜಾತಿಯ ಗೆಲ್ಸ್ಕೊಂಡಾರನ್ನ ಈ ಜಾತಿಯವರು ರಾಜೀನಾಮೆ ಕೊಡ್ತಾರೆ. ಬಲಗೈರು ಎಲ್ಲರೂ 3 ಜನ ಮಂತ್ರಿಗಳವ್ರೆ, ಅವರು ರಾಜೀನಾಮೆ ಕೊಡ್ತಾರೆ. ಇನ್ನೊಬ್ಬರು ಗೋವಿ ಜನಾಂಗದವ್ರೆ, ಅವರು ರಾಜೀನಾಮೆ ಕೊಡ್ತಾರೆ. ಬಲಗೈರಿಗೂ ಅನ್ಯಾಯ ಆಗಿದೆ, ಅವ್ರಿಗೂ ಅನ್ಯಾಯ ಆಗಿದೆ. ಈಗ ಎಲ್ಲರಿಗೂ ಹಂಚಿ ತಿನ್ನಬೇಕು. ಹಂಚಿ ತಿಂದರೆ ಯಾರಿಗೇನು ಅನ್ಯಾಯ ತೊಂದರೆ ಆಗಲ್ಲ. ಇಲ್ಲಿ ಬರೀ ಆಮೇಲೆ ಜನಾಂಗ ಏನು ಮಾಡ್ಕೊಂಡಿರೋ ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಜನಾಂಗ ಜಾಸ್ತಿ ತೋರಿಸ್ಕೊಂಡವ್ರೆ. ಅಲ್ಲಿ ಕನ್ಫ್ಯೂಸ್ ಇದೆ. ಅವಾಗೆಲ್ಲ ಆದಿದ್ರಾವಿಡ, ಆದಿ ಕರ್ನಾಟಕ ಏನೇನೋ ಇತ್ತು ಅದೆಲ್ಲವೂ ಎಡಗೈರು ಸೇರಿಸ್ಕೊಂಡ್ಬಿಟ್ಟವ್ರೆ. ಅವ್ರು ಬಲಗೈರು ಅವ್ರಿಗೆ ಅನ್ಯಾಯ ಆಗಿದೆ ಪಾಪ. ಅದನ್ನು ಸರ್ ಮಾಡೋಕ್ಕೋಸ್ಕರ ಪ್ರಧಾನಮಂತ್ರಿಗಳಿಗೆ ಆದೇಶ ಮಾಡಿದ್ದಾರೆ. ಅಂತ ಮಾಡಿದ್ದಾರೆ, ಸೆನ್ಸಸ್ ಅದು ಏಪ್ರಿಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಒರಿಜಿನಲ್ ಸೆನ್ಸಸ್ ಬರ್ತದೆ. ಒರಿಜಿನಲ್ ಸೆನ್ಸಸ್ ಬಂದಾಗ ಯಾವ ಜಾತಿ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅವಾಗ ನೀವು ಮಾಡಿ, ಬೇಕೇ ಬೇಕಂತ ಮಾಡಿ, ಬೇಡ ಅಂತ ನಾನು ಅಲ್ಲಿವರೆಗೂ ಇದ್ದೀನಿ. ಉದ್ಯೋಗ ಕೊಡಿ. 56,000 ಜನಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಒಪ್ಕೊಂಡು ಇವಾಗ ಯಾವುದೇ ಜಾತಿಗೆ ಸಿಗ್ತಿ 56,000 ಜನ ಉದ್ಯೋಗ ಫಸ್ಟ್ ಕ್ಲಿಯರ್ ಆಗಿ ಎಲ್ಲ ಜನ ಕೊಡ್ತಾರೆ. ಬರೀ ಎಡಗೈ ಬಲಗೈಗ ಬೋವಿ ಲಂಬಾಣಿಗಳಲ್ಲ, ಬೇರೆಯವ್ರು ಇದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತದಲ್ಲ. ಈಗ ಅದಕ್ಕೋಸ್ಕರ ಸನ್ಮಾನ್ಯ ನಾನು ಹೇಳ್ತಾ ಇರೋದು ಎಡಗೈ ಸಮಾಜದವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ನಮ್ಮ ಮಂತ್ರಿಗಳಿಗೆ, ಅವರಿಬ್ಬರು ಮಂತ್ರಿಗಳಿಗೆ, ಯಾರಿಗೆ ನಮ್ಮ ದೇವನಹಳ್ಳಿ KH ಮುನಿಯಪ್ಪರು ಮತ್ತು ತಿಮ್ಮಾಪುರ, ದಯಮಾಡಿ ಸುಮ್ಮನೆ ಇರಿ. ಈಗ ಸೆನ್ಸಸ್ ಆಗಲಿ, ಸೆನ್ಸಸ್ ಆದಮೇಲೆ ಮಾಡೋಣ. ಛಲವಾದಿ ಎಡಗೈಗಿಂತ ಜಾಸ್ತಿ ಇದೆ. ಅಲ್ಲಿ ಕನ್ಫ್ಯೂಸ್ ಮಾಡಿಬಿಟ್ಟೆವರು. ಆದಿದ್ರಾವಿಡ, ಆದಿ ಕರ್ನಾಟಕ 4 ಜಿಲ್ಲೆಗಳಿದ್ದಾವೆ. 4 ನಾನು ಸುಮ್ಮನೆ ಮಾತಾಡಲ್ಲ, ಅವ್ರನ್ನ ಕೂತು ಮಾತಾಡ್ತಾ ಇರೋದು. ಸನ್ಮಾನ್ಯ ಮಹದೇವಪ್ಪ ಅವ್ರಿಗೆ ನಾವು ಕೇಳಿದ್ವಿ. ಸನ್ಮಾನ್ಯ ಮಹದೇವಪ್ಪರು ಅವಾಗ ಯಾಮಾರಿದಕ್ಕೋಸ್ಕರ ಈ ಗೊಂದಲಗಳು ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಎಲ್ಲ ಸಮಾಜವನ್ನು ಒಂದುಗೂಡಿಸ್ಕೊಂಡು ಎಲ್ಲ ಬಡವರೇ, ಅವರು ಬಡವರೇ, ಎಡಗೈಲೂ ಬಡವರಿದ್ದಾರೆ, ಬಲಗೈಲೂ ಬಡವರಿದ್ದಾರೆ, ಲಂಬಾಣಿ, ಕೊರ್ಚ, ಕೊರ್ಮ, ಬೋಯಿಗಳಲ್ಲೂ ಬಡವರಿದ್ದಾರೆ. ಎಲ್ಲರೂ ಸರಿದೂಗಿಸ್ಕೊಂಡು ವಿಶ್ವಾಸ ತಗೊಂಡು ಸರ್ಕಾರಕ್ಕೆ ತೆಟ್ಟು ಕೊಟ್ಬಿಡೋದಲ್ಲ. ಸರ್ಕಾರ ತೊಟ್ಬಿಟ್ಟು ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಸುಮ್ಮನೆ ದಂಗೆ ಎದ್ದೋಳ್ತದೆ. ಈಗ ಅವ್ರ ಜನಾಂಗದವರೇ ದೊಡ್ತಾರೆ, ಈ ಜನಾಂಗದವರೇ ದೊಡ್ತಾರೆ, ಆ ಜನಾಂಗದವ್ರು
ಸರ್ಕಾರ ನಡೆಸಬೇಕಲ್ಲ, ಯಾವುದೇ ಸರ್ಕಾರ ಇರಲಿ. ಅದಕ್ಕೋಸ್ಕರ ದಯಮಾಡಿ ನಾನು ಕಳಕಳಿಯ ಮನವಿ, 56 ಜನ ಪೋಸ್ಟ್ ಫಸ್ಟ್ ಆಗಿಬಿಡಲಿ, 15% ಏನು ಹೈಕೋರ್ಟು ಆದೇಶ ಮಾಡಿ ಅದು ಇಂಪ್ಲಿಮೆಂಟ್ ಆಗಲಿ, ಆಮೇಲೆ ಸೆನ್ಸಸ್ ಆಗಲಿ, ಕೇಂದ್ರ ಸರ್ಕಾರ ಏನು ಬಂದಿದೆಯೋ ಆ ಸೆನ್ಸಸ್ ಆಗಲಿ. ಅವಾಗ ಒರಿಜಿನಲ್ಲು, ಇವಾಗೆಲ್ಲರಿಗೂ ಅವೇರ್ನೆಸ್ ಬಂದಿದೆ, ಒರಿಜಿನಲ್ಲು ಗೋವಿ, ಲಂಬಾಣಿ, ಕೊರ್ಚ, ಕೊರ್ಮ, ಒಲೆಯರು, ಮಾದಿರು ಅಂತ ಬರ್ಸಿದ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಿ. ಸರ್, ಒಳ ಮೀಸಲಾತಿ ಜಾರಿ ಆದರೆ ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ? ನಮ್ಮ ಹೋರಾಟ ಉಗ್ರ ಹೋರಾಟ ಆಗುತ್ತೆ. ಒಳ ಜಾರಿ ಆಗಿ ನಾವು ಬಿಡೋದೇ ಇಲ್ಲ ಸರ್. ಈಗ ಕಾಳು ವಹಿಸಿಕೊಂಡು ಅಲೆಮಾರಿಗಳು ಆ ಬುಡಕಟ್ಟು ಜನಾಂಗಕ್ಕೆ ನಾವು ಹೆಚ್ಚಿಗೆ ನಾವು ಲಂಬಾಣಿ, ಕೊರ್ಚ, ಕೊರಮರು ಹೆಚ್ಚಾಗಿ, ಲಂಬಾಣಿಗಳು, ಗೋವಿಗಳು, ಕೊರ್ಚ, ಕೊರಮರು ಹೆಚ್ಚಾಗಿ ಅವ್ರ ಬಗ್ಗೆನೇ ಅವ್ರು ಭಾಳ ಅನ್ಯಾಯ ಆಗಿರ್ತಾರೆ. ಅಲೆಮಾರಿಗಳು ಅಂದರೆ ಅವ್ರು ಒರಿಜಿನಲ್, ಅವ್ರಿಗೆ ತುಂಬ ತೊಂದರೆ ಆಗಿದೆ. ನಮ್ಮ ಇಷ್ಟು ಕ್ಯಾಸ್ಟ್ಗಿಂತ ಅವ್ರಿಗೆ ತೊಂದರೆ ಆಗಿದೆ. ಅವ್ರಿಗೂ 1% ಮಾಡಿ ಅಂತ ನಾವು ಹೋರಾಟ. ನಾವು ಬರೀ ಅವ್ರನ್ನೂ ಬಿಟ್ಟಿಲ್ಲ, ಅವ್ರನ್ನೂ ಹೋರಾಟ, ಅವ್ರಿಗೂ ಸೇರಿಸ್ಬೇಕಂತ ಹೋರಾಟ ಮಾಡ್ತೇವೆ.